ಈ ಹ್ಯಾಕಥಾನ್ ಅನ್ನೋದನ್ನು ಫೈನಾನ್ಷಿಯಲ್ ಲಿಟ್ರಸಿ ಹ್ಯಾಕಥಾನ್ ಆಗಿ ಸ್ಪೆಸಿಫಿಕ್ ಆಗಿ ನಮ್ಮ ರಾಜ್ಯದಲ್ಲಿ ಎಲ್ಲೂ ನಡೆದಿರಲಿಲ್ಲ. ಇದು ಮೊದಲನೇ ಸತಿ ನಾವು ಮಾಡ್ತಾ ಇರೋದು. ನಮ್ಮ ಪಾಂಡವಪುರ ಟೌನಲ್ಲಿ ವಿಜಯ ಕಾಲೇಜಲ್ಲೇ ಮಾಡ್ತಾ ಇದ್ವಿ. ಇದು ಹಿಂಗೆ 24 ಗಂಟೆ ಟೈಮು ನಾವು ಕಾಲೇಜಲ್ಲೇ ಇಷ್ಟು ಟೀಮ್ಗಳು ಕೆಲಸ ಮಾಡ್ತೀವಿ. 10 ಗಂಟೆ 7ನೇ ತಾರೀಕು ಬಂದರೆ 8ನೇ ತಾರೀಕು 10 ಗಂಟೆ ತನಕ ಈ ಹೆಂಗೆ ಸೊಲ್ಯೂಷನ್ ಹುಡುಕಬೇಕು ಅನ್ನೋದ್ರ ಬಗ್ಗೆ ಅವ್ರು ಸೊಲ್ಯೂಷನ್ ಪ್ರೆಸೆಂಟ್ ಮಾಡ್ತಾರೆ. 8ನೇ ತಾರೀಕು ಬೆಳಿಗ್ಗೆ ಪ್ರೆಸೆಂಟ್ ಮಾಡೋರಿಗೆ ನಾವು ಪ್ರೈಸನ್ನ ಕೊಡ್ತೀವಿ. ಅದಾದ ನಂತರ ಆ ಸೊಲ್ಯೂಷನ್ಗಳನ್ನು ಏನು ಪ್ರೆಸೆಂಟ್ ಮಾಡ್ತಾರೆ ಅದನ್ನು ನಾವು ಯಾವ ರೀತಿ ನಮ್ಮ ಹಳ್ಳಿಯ ಜನರಿಗೆ ಅವರ ಆರ್ಥಿಕ ಸಾಕ್ಷರತೆಯನ್ನು ಜಾಸ್ತಿ ಮಾಡೋಕ್ಕೆ ಅಥವಾ ಅವ್ರು ಏನು ಸೊಲ್ಯೂಷನ್ಗಳನ್ನ ಕೊಡ್ತಾರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಇದು ಮೇನ್ ಅಜೆಂಡಾ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ರೂಪಿಸಿರುತ್ತದ್ದು. ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಯಾವುದಕ್ಕೆ ದುಡ್ಡು ಖರ್ಚು ಮಾಡ್ತಾರೆ ಮತ್ತು ನಮ್ಮ ಹಳ್ಳಿಯ ಜನರು ಯಾಕೆ ಸಾಲಗಾರರಿಗೆ ನಿಮಗೆ ಗೊತ್ತಿಲ್ಲ, ನಮಗೆ ರೈತ ಸಾಲದಲ್ಲೇ ಬದುಕ್ತಾನೆ ಸಾಲದಲ್ಲೇ ಸಾಯ್ತಾನೆ ಅಂತ, ಹುಡ್ತಾನೆ ಸಾಲದಲ್ಲೇ ಸಾಯ್ತಾನೆ ಅಂತ ಗೊತ್ತಿರೋದು. ಅದನ್ನು ಹೆಂಗೆ ರೈತರನ್ನ ಈಚೆ ತರಬೇಕು, ಎಲ್ಲಿ ಸಮಸ್ಯೆಗಳಿದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ರೂಪಿಸಿರುವಂಥದ್ದು. ಸುಮಾರು 250-300 ಜನ ಇರ್ತಾರೆ ಈ ಟೀಮ್ಗಳಲ್ಲಿ. ಅಷ್ಟು ಜನ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ರಾಜ್ಯದ ಎಲ್ಲ ಮೂಲೆಗಳಿಂದನೂ, ಕಾಲೇಜುಗಳಿಂದ ಮತ್ತು ವರ್ಕಿಂಗ್ ಪ್ರೊಫೆಷನ್ಸ್ ಇದ್ದಾರೆ ಅಷ್ಟು ಅವರು ಬರ್ತಾ ಇದ್ದಾರೆ. ಎಲ್ಲರಿಗೂ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಪೂರ್ತಿ 24 ಗಂಟೆ ಟೈಮು ಕೆಲಸ ಮಾಡಿ ಈ ಹ್ಯಾಕಥಾನ್ ಫಾರ್ಮ್ಯಾಟ್ ಇರುತ್ತೆ ಅಂడి. ಬೆಳಿಗ್ಗೆಯಿಂದ ನೆಕ್ಸ್ಟ್ ಡೇ ಒಂದಿನ ಶುರುವಾದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಮಾಡ್ತಾರೆ. ಜಡ್ಜ್ಗಳು ರಾಜ್ಯದ ಸುಮಾರು ತಜ್ಞರನ್ನ ಕರೆಸ್ತಾ ಇದ್ವಿ. ಜಡ್ಜ್ಗಳನ್ನ ಜಡ್ಜ್ ಮಾಡೋಕ್ಕೋಸ್ಕರ ಹೊರಗಡೆ ಅವರೇ ಯಾರು ಸ್ಥಳೀಕರಲ್ಲ. ಈ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೋಸ್ಕರ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದಗಳು. ಏನಾದ್ರು ಪ್ರಶ್ನೆಗಳಿದ್ರೆ ಹೇಳ್ತೀನಿ. ಈಗ ವ್ಯಾಕಥಾನ್ ಅಂತ ಹೇಳಿರಲ್ಲ, ಅದು ನಿಮ್ಮ ಪಾಂಡವಪುರದಲ್ಲಿ ಮೀಸಲಾಗಿರುತ್ತೆ. ಹಳ್ಳಿಗೂ ನಿಮ್ಮ ಕಾರ್ಯಕರ್ತರು ಹೋಗಿ ಇದನ್ನು ಜನಗಳಿಗೆ, ರೈತರುಗಳಿಗೆ ಮುಟ್ಟಿಸ್ತಾರೆ ಹೇಗೆ? ಈಗ ಫಸ್ಟು ಸೊಲ್ಯೂಷನ್ನ ಯಾವ ಥರ ಈ ಪ್ರಾಬ್ಲಮ್ ಕೊಟ್ಟಿದ್ದೀವಿ ನಾವು ಎಲ್ಲ ಕಾಲೇಜುಗಳಿಗೂ ಪ್ರೊಫೆಷನ್ಗಳಿಗೂ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಪ್ರೆಸೆಂಟ್ ಮಾಡ್ತಾರೆ. ಯಾವುದು ಟಾಪ್ ಪ್ರೆಸೆಂಟ್ ಸೊಲ್ಯೂಷನ್ ಅಂತ ನಾವು ಸೆಲೆಕ್ಟ್ ಮಾಡ್ತಿದ್ದು ಆಮೇಲೆ ಪ್ರತಿ ಹಳ್ಳಿಗೂ ತಲುಪಿಸ್ತೀವಿ. ನಾವು ಹೋಗಿ ಯಾವ ಥರ ಅಥವಾ ಅವ್ರಿಗೆ ಏನು ಸೊಲ್ಯೂಷನ್ ಅಂತ ನಾವು ಅರ್ಥ ಮಾಡಬೇಕು ಫಸ್ಟ್. ಯಾಕಂದರೆ ನಮಗೆ ಆದಂಥ ಸೊಲ್ಯೂಷನ್ ಇತ್ತು, ಬಟ್ ನಾವೇನು ಹೇಳಿದ್ವಿ, 100 ಸೊಲ್ಯೂಷನ್ ಬರಲಿ, ಜನರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಾವೇ ಡಿಸೈಡ್ ಮಾಡಬೇಡ. ಇಡೀ ನಮಗಿಂತ ಇನ್ನೂ ಜಾಸ್ತಿ ಜನರನ್ನ ಕರೆಸಿ ಅವ್ರಿಗೆ ಅವ್ರ ಮುಖಾಂತರ ಸೊಲ್ಯೂಷನ್ಗಳನ್ನ ಹುಡುಕಬೇಕು. ಒಂದೇ ಸೊಲ್ಯೂಷನ್ ಇರಬಾರ್ದು, ಎಲ್ಲ ಥರ ಸೊಲ್ಯೂಷನ್ಗಳು ಇರಬೇಕು ಅನ್ನೋದಕ್ಕೋಸ್ಕರ ಈಗ ನಾವು ಇದ್ರ ಬಗ್ಗೆ ಆಳುವಾಗ ಅರ್ಥ ಮಾಡ್ಕೊಳಕ್ಕೆ ಹೋದಾಗ RBI ಅವರು ಸುಮಾರು ಈ ಥರದ್ದೇನೋ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ಎಲ್ಲ ಪ್ರಿಂಟ್ ಮಾಡಿ ಪ್ರತಿ ಮನೆಗೂ ಕೊಡುವಂಥದ್ದು, ಲೆಕ್ಕಾಚಾರ ಬರ್ಕೊಳ್ಳೋದು, ಅದು ಯಾರು ಯೂಸ್ ಮಾಡ್ತಾ ಇಲ್ಲ. ಸೊ ಅದನ್ನ ಹೆಂಗೆ ಯೂಸ್ ಮಾಡೋಕ್ಕೆ ನಾವು ಕೆಲಸ ಮಾಡಬೇಕು, ಇವನ್ನೆಲ್ಲ ನಾವು ಈ ಗ್ರಾಸ್ ರೂಟ್ಸ್ ಲೆವೆಲಲ್ಲಿ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನಡೀತಾ ಇರ್ತದೆ. ಈ ಟೆಕ್ನಾಲಜಿ ಸೆಕ್ಷನ್ನಲ್ಲಿ ಈ ಹ್ಯಾಕಥಾನ್ಗಳು ಸತತವಾಗಿ ನಡೀತಾನೆ ಇರ್ತದೆ. ಎಷ್ಟೊಂದು ಜನ ಗೆಲ್ತಾರೆ, ಸೊಲ್ಯೂಷನ್ಗಳಿಗೆ, ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹುಡುಕ್ತಾರೆ. ಆದರೆ ಹಳ್ಳಿ ಮಟ್ಟದಲ್ಲಿ ಹಳ್ಳಿಯ ಸಮಸ್ಯೆ ಇರೋಂಥದ್ದನ್ನ ಹಳ್ಳಿ ಮಟ್ಟದಲ್ಲಿ ಯಾರು ಮಾಡಿರಲಿಲ್ಲ. ಇದನ್ನು ಮೊದಲನೇದಾಗಿ ನಾವು ಮಾಡ್ತಾ ಇರೋಂಥದ್ದು. ಸುಮಾರು ಜನ ಎಲ್ಲ ಬೆಂಗಳೂರು ಮತ್ತು ಸುತ್ತಮುತ್ತಲು ಎಲ್ಲ ಕಾಲೇಜುಗಳಿಂದ ಬರ್ತಿದ್ದಾರೆ. ಈ ಪ್ರೆಸಿಡೆಂಟ್ ಕಾಲೇಜ್ ಅವರೇ ಮುಂದೆ ಈಗ ನಾವು ಇದು ಮಾಡ್ತೀವಿ ಅಂದ ತಕ್ಷಣವೇ ಅವರು ಪಾರ್ಟ್ನರ್ಶಿಪ್ ಮಾಡ್ತೀವಿ, ನಾವು ನಮ್ಮ ಕಾಲೇಜಲ್ಲೇ ಮಾಡೋದ ಅಂತ ಹೇಳಿದ್ರು. ಬ್ಯಾಂಗ್ಳೂರಲ್ಲಿ ಕಡೆ ನಾವು ಹಳ್ಳಿ ಸಮಸ್ಯೆ ಅರ್ಥ ಆಗಲಿ, ಅಲ್ಲಿಗೆ ಬರಲಿ ಎಲ್ಲ ಅನ್ನೋದು ನಮ್ಮ ಒಂದು ದೇ ಇತ್ತು. ಅದಕ್ಕೋಸ್ಕರ ಅಲ್ಲಿಯೇ ಕರೆಸಿ ಸ್ಥಳೀಯ ಜನರನ್ನು ಕರೆಸಿ ಇಂಟರ್ವ್ಯೂ ಮಾಡ್ಕೊಂಡು ಏನು ಸಮಸ್ಯೆಗಳಿದೆ ಅನ್ನೋದು ಅದನ್ನು ಅರ್ಥ ಮಾಡ್ಕೊಂಡು ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡಲಿ ಅನ್ನೋದು ಕಾರಣಕ್ಕೋಸ್ಕರ ಪಾಂಡವಪುರ ಟೌನಲ್ಲಿ ವಿಜಯ ಕಾಲೇಜಲ್ಲಿ ಏರ್ಪಾಡು ಮಾಡಿದ್ದೀವಿ. ಊಟ ತಿಂಡಿ ಎಲ್ಲ ಸ್ಟೂಡೆಂಟ್ಸ್ ಮತ್ತು ವರ್ಕಿಂಗ್ ಪ್ರೊಫೆಷನಲ್ಸ್ ಯಾರು ಬರ್ತಾರೆ ಎಲ್ಲರಿಗೂ ಒಳ್ಳೆ ಊಟನ ವ್ಯವಸ್ಥೆ ಮಾಡಿದ್ದೀವಿ. ಅದಾದ ನಂತರ
ಸ್ವಲ್ಪ ಜನರು ಒಂದು ಬೆಂಗಳೂರಿಂದ 20-25 ಜನ ವಾಲಂಟಿಯರ್ಗಳು ಬರ್ತಾರೆ, ಅವುಗಳಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದು. ಅಲ್ಲಿಂದ ಟ್ರೈನ್ ಅಲ್ಲಿ ಬರೋಕ್ಕೆ ಮಾಡಿ ಟ್ರೈನ್ ಸ್ಟೇಷನಿಂದ ಪಿಕಪ್ ಮಾಡಿ ನಾವು ಎಲ್ಲಿ ಜಾಗ ಇದೆ ಅಲ್ಲಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಥರದ ವ್ಯವಸ್ಥೆಗಳನ್ನು ಟೀಮ್ ಸೇರ್ಕೊಂಡು ಮಾಡಿದ್ವಿ. ಕಾಲೇಜಿಂದ ಬರ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ಅಲ್ಲಿನ ಸ್ಥಳೀಯ ಜನರಿಗೆ ಅವಕಾಶ ಇದೆ, ಎಲ್ಲ ಸ್ಥಳೀಯರು ಇದ್ದಾರೆ. ಸೊ ಈ ಕಾಲೇಜಿಂದ ಅಂತಲೇ ಅಲ್ಲ, ಎಲ್ಲರೂ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಥಳೀಯವ್ರಿಗೂ ಅವಕಾಶ ಇದೆ, ಕಾಲೇಜವ್ರಿಗೂ ಇದೆ, ಹೊರಗಡೆವ್ರಿಗೂ ಇದೆ, ಎಲ್ಲರಿಗೂ ಇದೆ. ಸೊ ಆ ಎಂಟ್ರಿಗಳನ್ನ ಕೊಟ್ಟಿರುವಂಥದ್ದು. ಈಗ ಮಂಡ್ಯದಿಂದ ಬರೋಂಥವ್ರು ಸುಮಾರು ಜನ ಇದ್ದಾರೆ, ಮೈಸೂರಿಂದ ಬಂದಂಥ, ನಮ್ಮ ಪಾಂಡವಪುರದ ಹತ್ತಿರ ಕಾಲೇಜ್ಗಳಿದೆ, ಅಲ್ಲಿಂದ ಬರೋಂಥ ಜನರಿದ್ದಾರೆ, ಎಲ್ಲರಿಗೂ ಅವಕಾಶ ಇದೆ. ಇಲ್ಲ, ನಾವು ಈಗ ಸೆಲೆಕ್ಟ್ ಮಾಡಿರೋ ಟೀಮ್ಗಳು ಮಾತ್ರ. ಈಗ ನಾವೇ ಸುಮಾರು 100 ಎಂಟ್ರಿಗಳು ಬಂದಿದ್ವು. ಅದನ್ನ ಎಲ್ಲರನ್ನೂ ನಾವು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಅದನ್ನ ಶಾರ್ಟ್ ಲಿಸ್ಟ್ ಮಾಡಿದ್ವಿ ಫಸ್ಟು. ಈ ಬೆಸಿಟ್ ಕಾಲೇಜ್ ಫ್ಯಾಕಲ್ಟಿ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರುಗಳು ಬಂದು ಶಾರ್ಟ್ ಲಿಸ್ಟ್ ಮಾಡಿ ಯಾರು ಬರ್ಬೋದು ಅನ್ನೋದ್ರ ಬಗ್ಗೆ. ಯಾಕಂದರೆ ಫಸ್ಟೇ ಸೊಲ್ಯೂಷನ್ನ ಕೊಟ್ಟಿರ್ಬೇಕು. ಅದನ್ನು ಈಗ ಸುಮಾರು ಈಗಾಗಲೇ ಇದನ್ನು ಕೆಲಸ ಮಾಡೋಕ್ಕೆ ಶುರು ಮಾಡಿ 3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ನಾವು ಬೆಸಿಟ್ ಕಾಲೇಜ್ ಅವ್ರಿಗೆ ಮತ್ತು ನಮ್ಮ ಏನು ಟ್ರಸ್ಟ್ ಇದೆ, ಪುಟ್ಟಣೆ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಮಾಡಿದ್ದೀವಿ. ಆ ಟ್ರಸ್ಟ್ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಇಲ್ಲಿ ಟ್ರಸ್ಟ್ ಅವರು ಪ್ಲಸ್ ಬೆಸಿಟ್ ಕಾಲೇಜ್ ಅವರೆಲ್ಲ ತುಂಬ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಗ್ರಾಮೀಣ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಆಗ್ತಿರೋದು ಅಂತ ಹೇಳಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡೋ ರೀತಿ ಯೋಜನೆ ಮಾಡ್ಕೊಂಡಿದ್ದೀರಾ? ಈ ಥರದ್ದು ಈಗ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗಬೇಕು ನನಗೆ. ಸೊ ಪ್ರಾಬ್ಲಮ್ ಸುಮಾರು ಇದೊಂದು ಮೇಜರ್ ಪ್ರಾಬ್ಲಮ್ ಇದೆ. ಇದಾದ ನಂತರ ಈ ಅವೇರ್ನೆಸ್ ಅವೇರ್ನೆಸ್ ಮೂಡಿಸೋಂಥ ಪ್ರೋಗ್ರಾಮ್ಗಳನ್ನು ನಾವು ಆಗಲೇ ಹಾಕೊಂಡಿದ್ವಿ, ಆಗಲೇ ಕೆಲಸ ಮಾಡ್ತಾ ಇದ್ವಿ. ಇದೇನೆಂದರೆ ಈ ಸ್ಥಳೀಯವಾಗಿ ಈಗ ನಾವು ಪಂಚಾಯಿತಿ ಮಟ್ಟದಲ್ಲಿ ನಿಮಗೆ ನಾವೇನು ಮಾಡ್ತಾ ಇದ್ದೀವಿ, ಇಡೀ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಒಂದು ಪಂಚಾಯಿತಿಯಲ್ಲಿ 2 ವಾರ ಇರಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಸ್ಥಳೀಯವಾಗಿ ಏನೇ ಸಮಸ್ಯೆಗಳಿದ್ರು ಅಲ್ಲೇ ಸಾಲ್ವ್ ಮಾಡ್ಬೋದು. ಈಗಾಗಲೇ 5 ಪಂಚಾಯಿತಿ ಮುಗಿಸಿದ್ವಿ. ಒತ್ತುವರಿ ಇರ್ಬೋದು, ಅಥವಾ ಎಷ್ಟೊಂದು ಹಳ್ಳಿಗಳಲ್ಲಿ ಗೊತ್ತಿರೋಂಗೆ ಸ್ಮಶಾನ ಇರಲ್ಲ, ಸ್ಮಶಾನ ಗುರುತು ಮಾಡಬೇಕು. ಬೇಸಿಕ್ ನೆಸೆಸಿಟೀಸ್ ಏನಿದೆ ಅದ್ರ ಬಗ್ಗೆ ಎಲ್ಲ ಅಲ್ಲೇ ಈಗ ಪತ್ರಗಳು ಕೊಡಬೇಕು, ಈಗ ಸ್ವತ್ತು ಮಾಡ್ಕೊಡ್ಬೇಕು, ಜನರಿಗೆ ಒತ್ತುವರಿ ತೆಗೆದು ಮಾಡಬೇಕು, ಇವೆಲ್ಲ ಅಲ್ಲಲ್ಲೇ ಮಾಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳನ್ನು ಆಗಲೇ ಶುರು ಮಾಡಿ ಮಾಡ್ತಾ ಇದ್ದೀವಿ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈಗ ಒಯ್ದಾಗದೆ ಏನಂದರೆ, ಈಗ ಬೆಂಗಳೂರಲ್ಲಿ ಎಷ್ಟೊಂದು ಜನ, ಬೆಂಗಳೂರು ಅಂತಲೇ ಎಲ್ಲ ಸಿಟಿಗಳಲ್ಲಿ ಎಷ್ಟೊಂದು ಜನ ಕಾಂಟ್ರಿಬ್ಯೂಟ್ ಮಾಡಬೇಕು ಹಳ್ಳಿ ಇದಕ್ಕೆ ಯಾವ ಥರ ವ್ಯವಸಾಯನ ಬದಲಾವಣೆಗಳು ಮಾಡಬೇಕು, ಅದ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ 99 ಭಾಗ ಎಲ್ಲರೂ ವ್ಯವಸಾಯ ಆಧಾರಿತ ಇರೋಂಥವ್ರು. ಆದರೆ ಮೇಜರ್ ಇಶ್ಯೂ ಇರೋಂಥದ್ದು ನಮ್ಮ ದೇಶದಲ್ಲಿ ಕಾಡ್ತಾ ಇರೋದು ನಿಮಗೆ ಗೊತ್ತಿರೋಂಗೆ, ಈಗ ನಾವು ಬೆಳೀತಾ ಇರೋ ಪದ್ಧತಿ. ಸೊ ಅದ್ರ ಬದಲಾವಣೆ ಮಾಡಲಿಲ್ಲ ಅಂದರೆ ನಾವು ರೈತರನ್ನ ಮೇಲೆ ಕೆತ್ತಾಗಲ್ಲ. ಸೊ ಅದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಎಜುಕೇಷನ್ ಬಗ್ಗೆ ಈಗಾಗಲೇ ಶಾಲೆಗಳನ್ನ ಚಂದ್ರನ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಈಗ ನಮ್ಮೂರಲ್ಲೇ ಶುರು ಮಾಡಿದ್ದೀವಿ. 6 ಸ್ಕೂಲ್ಗಳನ್ನು ಪೂರ್ತಿ ಮೊದಲನೇದಾಗಿ ನಮ್ಮೂರಿಂದ ಶುರು ಮಾಡಿದ್ದೀವಿ. ಸರ್ಕಾರಿ ಶಾಲೆನ ಪೂರ್ತಿ ಹೊಡೆದಾಕಿ ಹೈಟೆಕ್ಸ್ ತಗೊಂಡು 8 ಕೋಟಿ ವೆಚ್ಚದಲ್ಲಿ ಕಟ್ತಾ ಇದ್ದೀವಿ. ಪ್ರೈವೇಟ್ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ಗೂ ವ್ಯತ್ಯಾಸ ಇರಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಕಟ್ಟಿ ವಾಪಸ್ಸು ಸರ್ಕಾರಿ ಶಾಲೆ ಸರ್ಕಾರದವ್ರು ನಡೆಸ್ಕೊಂಡು ಹೋಗೋಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇದು ಮೊದಲನೇ ಸತಿ ಇಲ್ಲಿ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ನಮಸ್ಕಾರ. ಡಿಸೆಂಬರ್ 7 ಮತ್ತು 8ನೇ ತಾರೀಕು ಪಾಂಡವಪುರ ಟೌನಲ್ಲಿ ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಹ್ಯಾಕಥಾನ್ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇರೋಂಥದ್ದು. ರಾಜ್ಯದ ಎಲ್ಲ ಕಾಲೇಜುಗಳು ಮತ್ತು ವರ್ಕಿಂಗ್ ಪ್ರೊಫೆಷ್ನಲ್ಸೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. 24 ಗಂಟೆಗಳ ಕಾಲ ಏನು ಈ ಸಮಸ್ಯೆ ಏನಿದೆ, ಈಗ ನಿಮ್ಗೆ ಗೊತ್ತಿರೋಂಗೆ
ನಮ್ಮ ದೇಶದಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಇರೋಂಥದ್ದು 27% ಮಾತ್ರ. ಅದನ್ನು ಜಾಸ್ತಿ ಮಾಡಬೇಕು. ಎಸ್ಪೆಷಲಿ ರೂರಲ್ ಇಂಡಿಯಾದಲ್ಲಿ ಏನು ವಲ್ನರಬಲ್ ಕಮ್ಯುನಿಟಿಗಳೇನಿದೆ, ಲೋ ಇನ್ಕಮ್ ಗ್ರೂಪ್ಸು, ಇವ್ರುಗಳಿಗೆ ನಾವು ಆರ್ಥಿಕವಾಗಿ ಯಾವ ಥರ ಸದೃಢವಾಗಬೇಕು. ಮತ್ತು ನಿಮಗೆ ಗೊತ್ತಿರೋಂಗೆ ಈಗ ಸಾಲಗಳನ್ನು ಮಾಡೋಂಥದ್ದು, ಹೈ ಇಂಟ್ರೆಸ್ಟ್ ರೇಟ್ ಸಾಲಗಳು, ಇವನ್ನೆಲ್ಲ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಮಾಡೋಕ್ಕಾಗಲ್ಲ. ಅವರು ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯ್ತಾರೆ. ಅದರಿಂದ ಈಚೆ ತರಬೇಕು, ಯಾವ ಥರ ನಾವು ಸೊಲ್ಯೂಷನ್ ಹುಡುಕಬೇಕು ಅನ್ನೋದ್ರ ಬಗ್ಗೆ ಇಡೀ ಕಮ್ಯುನಿಟಿನ ಒಟ್ಟಿಗೆ ತಂದು ಈ ಒಂದು ಕಾರ್ಯಕ್ರಮನ ಮಾಡಿರೋಂಥದ್ದು. ಡಿಸೆಂಬರ್ 7 ಮತ್ತು 8ನೇ ತಾರೀಕು ಪಾಂಡವಪುರ.